ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಿನ್ನೆ ದಿನ ನಾವು ಕಾಂತಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಕಾಮಃ ಭಗವಂತನ ನಾಮ. ನ ವಿದ್ಯತೆ ಮಾ ಪರಿಮಿತಿ ಅಸ್ಯ ಇತಿ ಅಮಃ ಕೇನ ಅಮಃ ಕಾಮಃ ಅಪರಿಮಿತ ಸುಖಃ ಇತಿ ಯಾವತ್ತು. ನ ವಿದ್ಯತೆ ಮಾ ಪರಿಮಿತಿ ಅಂದರೆ ಪರಿಮಿತಿ ಇಲ್ಲದೇ ಇರುವಂತಹ ಆನಂದ ಸ್ವರೂಪಿಯಾಗಿದ್ದಾನೆ. ಈ ಆನಂದ ನಮಗೆಲ್ಲರಿಗೂ ಕೂಡ ಪರಿಮಿತವಾದ ಆನಂದ. ಅವು ಕೂಡ ಶುದ್ಧವಾದ ಆನಂದ ಅಲ್ಲ, ಕಲ್ತಿಯಾದಂತಹ ಆನಂದ. ಆ ಆನಂದಕ್ಕೂ ಒಂದು ಮಿತಿ ಇರುತ್ತೆ, ಲಿಮಿಟ್ ಇರುತ್ತೆ, ಲಿಮಿಟ್ಲೆಸ್ ಅಲ್ಲ. ಆದರೆ ಭಗವಂತನ ಅವನ ಸ್ವರೂಪವೇ ಆನಂದ ಸ್ವರೂಪನಾಗಿದ್ದಾನೆ. ಆ ಆನಂದವೂ ಕೂಡ ಅಪರಿಮಿತವಾಗಿದೆ, ಅಂದರೆ ಲಿಮಿಟ್ಲೆಸ್ ಆಗಿದೆ. ಆದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಇನ್ನು ನಮಗೆ ಯದೇತತ್ ಹೃದಯಂ ಮನಶ್ಚೈತತ್ ಕಾಮಃ ಸರ್ವಾಣ್ಯೇವೈತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಅಂತ ಐತರೇಯ ಉಪನಿಷತ್ತು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಐತರೇಯ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಯಂ ವಿಷ್ಣುರ್ಹಿ ಕಿಂ ರೂಪ ಉಪಾಸ್ಯೋ ಅಸ್ಮಾಭಿರಚ್ಯುತಃ ಇತ್ಯಪೃಚ್ಛದ್ ರಮಾದೇವಿ ಮಹಿದಾಸಂ ಜನಾರ್ದನಂ ಆಹತಾಂ ಮಹಿದಾಸೋ ಅಥ ಅಮೇಯಾನಂದರೂಪತ್ವಾತ್ ಕಾಮಃ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಮಹಿದಾಸರೂಪಿ ಭಗವಂತ ರಮಾದೇವಿಗೆ ತನ್ನ 23 ನಾಮಗಳನ್ನು ಉಪದೇಶ ಮಾಡುವಾಗ ಆ 23 ರೂಪಗಳಲ್ಲಿ ಕಾಮ ಎಂಬುದು ಕೂಡ ಒಂದು ಅಂತ ಹೇಳ್ತಾರೆ. ಭಾಗವತದಲ್ಲಿ ಮಹಿದಾಸ ಭಗವಂತನ ಇದು ಬರುತ್ತೆ. ಆತನು ತನ್ನ
ಪತ್ನಿಯಾದ ಲಕ್ಷ್ಮೀದೇವಿಗೆ ತನ್ನ 23 ನಾಮಗಳನ್ನು ಹೇಳ್ತಾ ಆ 23 ನಾಮಗಳಲ್ಲಿ ಕಾಮ ಎಂಬ ಹೆಸರು ಕೂಡ ನನಗೆ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಐತರೇಯ ಸಂಹಿತಾ ವಾಕ್ಯ ಏನು ಹೇಳ್ತಾ ಇದೆ, ಅವನು ಅಮೇಯ ಆನಂದ ರೂಪಿಯಾಗಿರೋದರಿಂದ ಅವನು ಕಾಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಐತರೇಯ ಸಂಹಿತಾ ಹೇಳ್ತಾ ಇದೆ. ಮೇಯ ಅಂದರೆ ಮೆಷರ್ ಮಾಡತಕ್ಕದ್ದು, ಅಮೇಯ ಮೆಷರ್ ಮಾಡುವುದಕ್ಕೆ ಅಂದರೆ ಇಷ್ಟು ಅಂತ ನಾವು ಅದನ್ನು ಲೆಕ್ಕ ಹಾಕುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಆನಂದ ಸ್ವರೂಪನಾಗಿರೋದರಿಂದ ಐತರೇಯ ಸಂಹಿತಾ ಭಗವಂತನನ್ನು ಕಾಮಃ ಎಂದು ಕರೀತಾ ಇದೆ. ಇನ್ನು ಸುಖರೂಪತ್ವಾತ್ ಕಹ ನ ವಿದ್ಯತೆ ಮಾ ಮಾನಂ ಮಿತಿರಿ ಯಸ್ಯ ಸಹ ಅಮಃ ಕಶ್ಚಾಸಾಮಶ್ಚ ಕಾಮಃ ರಾಮೇತ್ಯಸ್ಯ ರಶ್ಚ ಅಮಶ್ಚೇತಿ ವ್ಯುತ್ಪತ್ತಿಃ ಇತಿ ಯಥಾ ಶ್ರೀಮದಾಚಾರ್ಯೈಃ ಪ್ರದರ್ಶಿತಂ ತಥಾ ಅತ್ರಾಪಿ. ಭಗವಂತ ಸುಖಸ್ವರೂಪಿಯಾಗಿದ್ದಾನೆ ಮತ್ತು ಅಪರಿಮಿತನಾಗಿದ್ದಾನೆ. ಅದೇ ಸುಖರೂಪತ್ವಾತ್ ಕಹ, ಕಾಮಶಬ್ದದಲ್ಲಿ ಕ ಇದೆ. ಸುಖರೂಪತ್ವಾತ್ ಅವನು ಸುಖಸ್ವರೂಪಿಯಾದ್ದರಿಂದ ಕಹ ನ ವಿದ್ಯತೆ ಮಾ ಮಾನಂ ಮಿತಿ ಯಸ್ಯ ಸ, ಅಂದರೆ ಒಂದು ಮಾ ಅಂದರೆ ಒಂದು ಮೆಷರ್, ಇಷ್ಟು ಅಂತ ಮಿತಿ ಇಲ್ಲದೇ ಇರುವವನು ಆದ ಕಾರಣ ಅವನು ಅಮಃ ಕಶ್ಚಾಸಾಮಶ್ಚ ಕಾಮಃ, ಸುಖಸ್ವರೂಪನಾಗಿದ್ದಾನೆ, ಅಪರಿಮಿತನಾಗಿದ್ದಾನೆ. ಆದ ಕಾರಣ ಸುಖಸ್ವರೂಪಿ ಹಾಗೂ ಅಪರಿಮಿತನಾಗಿರೋದರಿಂದ ಭಗವಂತನಿಗೆ ಕಾಮಃ ಎಂಬ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಗವಂತನು ಆನಂದರೂಪೋ ನಿಷ್ಠರೀಮಾಣ ಏಷಃ ತೇನ ರಾಮಃ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಶಾಂಡಿಲ್ಯ ಶಾಖಾ ವಾಕ್ಯವನ್ನು ಹೇಳ್ತಾರೆ. ಭಗವಂತನು ಆನಂದ ಸ್ವರೂಪನಾಗಿದ್ದಾನೆ, ಅಷ್ಟೇ ಅಲ್ಲ ಅಪರಿಮಿತನಾಗಿರೋದರಿಂದ ಭಗವಂತ ರಾಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಎಂದು ಶಾಂಡಿಲ್ಯ ಶಾಖೆ ಹೇಳ್ತಾ ಇದೆ. ಇನ್ನು ಕಾಮಃ ಎಂಬುವ ನಾಮ ಹಾಗೆ ರಾಮಃ ಎಂಬುವ ನಾಮವನ್ನು ಹೇಳ್ತಾ ಇದ್ದಾರೆ. ಕಾಮ ಇತ್ಯತ್ರ ಮಧ್ಯಗತ ಆಕಾರೋ ದೇಹಲಿ ದೀಪ ಇವ ಪೂರ್ವಂ ಪರಸ್ತಶ್ಚಾನ್ವೇತಿ ಆಸಮ್ಯಕ್ ಪೂರ್ಣಂ ಕಂ ಸುಖಂ ಮಾ ಜ್ಞಾನಂಚ ಯಸ್ಯಾಸೌ ಕಾಮಃ ಪೂರ್ಣ ಸುಖ ಜ್ಞಾನಃ. ಈ ಕಾಮಃ ಎಂಬುವ ಶಬ್ದ ಅದು ಪೂರ್ಣವಾದ ಸುಖವುಳ್ಳವನು ಮತ್ತು ಜ್ಞಾನವುಳ್ಳವನು ಆದ ಕಾರಣ ಕಾಮಃ ಅಂತೇಳಿ. ಆದರೆ ಈ ಕಾಮ ಎಂಬ ಶಬ್ದದಲ್ಲಿ ಇತ್ಯತ್ರ ಮಧ್ಯಗತ ಆಕಾರೋ, ಕಾಮ ಕ ಆಮ, ಈ ಮಧ್ಯೆ ಇರೋ ಕ ಮ ಎರಡು ಅಕ್ಷರಗಳ ಮಧ್ಯೆ ಇರೋ ಆಕಾರ ಏನು ಹೇಳ್ತಾ ಇದೆ, ಆಸಮ್ಯಕ್ ಪೂರ್ಣ, ಸಂಪೂರ್ಣವಾಗಿ ಸಮ್ಯಕ್ ಪೂರ್ಣವಾದ, ಕಂ ಸುಖಂ, ಮ ಜ್ಞಾನಂ ಅಂದರೆ ಪೂರ್ಣವಾದ ಸುಖ ಮತ್ತು ಜ್ಞಾನ ಯಾರಿಗೆ ಇದೆಯೋ ಅವನು ಕಾಮಃ ಅಂದರೆ ಪೂರ್ಣ ಸುಖ ಜ್ಞಾನವುಳ್ಳವನು ಅಂತ ಅರ್ಥ ಕಾಮಶಬ್ದಕ್ಕೆ ಅಂತ ಹೇಳ್ತಾ, ಇನ್ನು ನಿತ್ಯ ಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೌ ಯತೋ ವಿಭು ಅಥೋ ಅಸ್ಯ ರಾಮ ಇತ್ಯಾಖ್ಯ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸ್ಕಾಂದ ಪುರಾಣ ವಾಕ್ಯವನ್ನು ಹೇಳ್ತಾರೆ. ಇನ್ನು ರಾಮ ಇತ್ಯತ್ರ ಮಧ್ಯಗತ ಆಕಾರೋ ದೇಹಲಿ ದೀಪ ಇವ ಪೂರ್ವಂ ಪರಸ್ತಾಚ್ಚಾನ್ವೇತಿ ಆ ಸಮ್ಯಕ್ ಪೂರ್ಣಂ ರಂ ರಮಣಂ ಸುಖಂ ಮಂ ಜ್ಞಾನಂಚ ಯಸ್ಯಾಸೌ ರಾಮಃ ನಿತ್ಯಪೂರ್ಣ ಸುಖಜ್ಞಾನ ರೂಪ. ರಾಮ ಅಂತ ಕರೆಯಲ್ಪಡ್ತಾನೆ, ಅವನು ನಿತ್ಯವಾದ ಪೂರ್ಣ ಸುಖಜ್ಞಾನ ಸ್ವರೂಪಿಯಾಗಿರೋದ್ರಿಂದ ಭಗವಂತ ರಾಮ ಎಂದು ಕರೆಯಲ್ಪಡ್ತಾನೆ ಅಂತ ಸ್ಕಾಂದ ಪುರಾಣ ಹೇಳಿದೆ. ಇಲ್ಲಿ ಕೂಡ ಕಾಮ ಎಂಬುದರಲ್ಲಿ ಕ ಮ ಎರಡು ಅಕ್ಷರ ಮಧ್ಯ ಆ ಇದೆ,
ಹಾಗೆಯೇ ಇಲ್ಲಿ ರಾಮ, ಇದರಲ್ಲಿ ರ ಮ ಎರಡಕ್ಷರ ಮಧ್ಯ ಆಕಾರ ಇದೆ. ಅದರಿಂದ ಆ ಸಮ್ಯಕ್ ಪೂರ್ಣಂ, ಸಂಪೂರ್ಣವಾಗಿ ಸಮ್ಯಕ್ಕಾಗಿ, ರಂ ರಮಣಂ ಅಂದರೆ ಸುಖಂ, ಮಂ ಅಂದರೆ ಜ್ಞಾನಂ ಅಂದರೆ ಸುಖವು ಜ್ಞಾನವು ಯಾರಿಗೆ ಇದೆಯೋ ಅವನು ರಾಮ ಅಂದರೆ ನಿತ್ಯಪೂರ್ಣ ಸುಖಜ್ಞಾನ ಸ್ವರೂಪನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಮಯತೆ ಲೋಕಃ ಇಚ್ಛತಿ ಅಸ್ಮಾದಿತಿ ಕಾಮಃ ಲೋಕಶ್ಚೈತಸ್ಮಾತ್ ರಮತೆ ತೇನ ರಾಮಃ ಇತಿ ರಾಮಶಬ್ದಃ ಶಾಂಡಿಲ್ಯಶಾಖಾಯಾಂ ಯಥಾ ವ್ಯಾಖ್ಯಾತಸ್ತದ್ವಯಮಪಿ ದ್ವದಯಮಪಿ. ಇಲ್ಲಿ ಜೀವರ ಬೈಕೆಗಳನ್ನು ನಿಯಮಿಸುವವನು. ಕಾಮಯತೆ ಲೋಕಃ ಇಚ್ಛತಿ ಅಸ್ಮಾದಿತಿ. ಭಗವಂತ ಜೀವರ ಬಯಕೆಗಳನ್ನು, ಕೋರಿಕೆಗಳನ್ನು ನಿಯಮಿಸುತ್ತಾನೆ, ನಿಯಂತ್ರಣ ಮಾಡ್ತಾನೆ. ಅಂದರೆ ಇವನಿಗೆ ಈ ಕೋರಿಕೆ ಇರಬೇಕು, ಈ ಕೋರಿಕೆ ಇರಬಾರದು. ಅಂದರೆ ನಾವು ಯಾವ ಕಾಲದಲ್ಲಿ ಯಾವ ಇಚ್ಛೆಯನ್ನು ಪಡೆಯಬೇಕೋ, ಯಾವ ಕೋರಿಕೆಯನ್ನು ಬಯಸಬೇಕೋ ಅದು ಕೂಡ ಭಗವಂತ ಅವನೇ ನಿಯಮಿಸುತ್ತಾನೆ. ನಮ್ಮಿಷ್ಟ ಬಂದಾಗ ನಾವು ಇಚ್ಛೆಗಳನ್ನು ಪಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅವನ ಇಚ್ಛೆಗೆ ಬಂದಿದ್ದು ನಮ್ಮ ಇಚ್ಛೆ ಆಗಬೇಕೇ ಹೊರತು ನಮ್ಮದೇ ಇಚ್ಛೆ ಅಂತ ಏನೂ ಇರಲ್ಲ. ಅಂದರೆ ಅರ್ಥಾತ್ ಜೀವರ ಬಯಕೆಗಳನ್ನು ನಿಯಮಿಸುವವನು ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು ಅದಕ್ಕೆ ದಾಸರು ಒಂದೊಂದು ಹಾಡಿದರು ಅಂದರೆ ಆ ಹಾಡೊಳಗಿರೋ ಪದಗಳು ಶಾಸ್ತ್ರಾರ್ಥಗರ್ಭಿತವಾಗಿರುತ್ತೆ. ನೋಡಿ, ಜೀವರ ಬಯಕೆಗಳನ್ನು ನಿಯಮಿಸುವವನು ಆದ ಕಾರಣ ಕಾಮಃ ಅಂತಂದರೆ ಅದಕ್ಕೆ ದಾಸರ ನಿನ್ನ ಇಚ್ಛೆಗೆ ಬಂದಿದ್ದು ಎನ್ನ ಇಚ್ಛೆಯಾಗಲಿ, ಇದೇ ಮಾತೆ. ಜೀವರ ಬಯಕೆಗಳು ನನ್ನ ಇಚ್ಛೆ ಇಲ್ಲ, ನನ್ನ ಇಚ್ಛೆ ಏನೂ ನಡೆಯೋದಿಲ್ಲ. ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ನಡೆಯದು. ಆದ ಕಾರಣ ನನ್ನ ಇಚ್ಛೆಯೇ ಬೇಡ, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಮಾಡು ಅಂತ ದಾಸರು ಈ ಶಾಸ್ತ್ರದ ತಿರಳನ್ನು ಒಂದೇ ಮಾತಲ್ಲಿ ಹೇಳ್ತಾರೆ. ಹಾಗೆ ಇನ್ನು ಇಲ್ಲಿ ಗೀತಾ ಭಾಷ್ಯ ನೋಡಿ. ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತವರ್ಷಭ. ಧರ್ಮಾವಿರುದ್ಧ ಇತ್ಯದ್ಯುಪಾಸನಾರ್ಥಂ ಉಕ್ತಂಚ ಗೀತಾಕಲ್ಪೆ ಧರ್ಮಾವಿರುದ್ಧ ಕಾಮೋ ಅಸಾವುಪಾಸ್ಯ ಕಾಮಮಿಚ್ಛತ ಅಂತ ಗೀತಾ ಭಾಷ್ಯ. ಇಲ್ಲಿ ಜೀವಾತ್ಮರು, ನಮ್ಮ ಜೀವರು ಬೇರೆ ಬೇರೆ ಪುರುಷಾರ್ಥಗಳನ್ನು ಇಚ್ಛಿಸುವಂತೆ ಭಗವಂತ ಪ್ರೇರಣೆ ಮಾಡ್ತಾನೆ. ನಾನು ಈಗಲೇ ಹೇಳಿದಂತೆ ನಮಗೆ ಇಲ್ಲಿ ಅದು ಬೇಕು ಇದು ಬೇಕು ಅಂತ ನಾವು ಇಚ್ಛಾಪಡ್ತೇವೆ. ಆದರೆ ಅದು ನಮ್ಮ ಇಚ್ಛೆ ಅಲ್ಲ. ಭಗವಂತ ಜೀವರು ಬೇರೆ ಬೇರೆ ಪುರುಷಾರ್ಥಗಳನ್ನು ಇಚ್ಛಿಸುವಂತೆ ಭಗವಂತನೇ ಪ್ರೇರಣೆ ಮಾಡ್ತಾ ಇದ್ದರೂ ಕೂಡ ನಾವು ಜೀವರು ಕೆಲವು ಬಯಕೆಗಳನ್ನು ಬಯಸ್ತಾರೆ, ಕಾಮಗಳನ್ನು. ಅವು ಧರ್ಮಾವಿರುದ್ಧ ದೀರ್ಘ ಧರ್ಮ ಅವಿರುದ್ಧ ಅಂದರೆ ಧರ್ಮಕ್ಕೆ ವಿರುದ್ಧವಲ್ಲದ ಸರಿಯಾದ ಕಾಮಗಳು. ಧರ್ಮಕ್ಕೆ ವಿರುದ್ಧವಲ್ಲದ ಇಚ್ಛೆಗಳಲ್ಲಿ ಭಗವಂತ ಕಾಮನಾಮಕನಾಗಿ ವಿಭೂತಿ ರೂಪದಿಂದ ಇದ್ದು ಆ ಇಚ್ಛೆಗಳನ್ನು ನಿಯಮಿಸುತ್ತಾ ಇರ್ತಾನೆ ಅಂತ ಉಪಾಸನೆ ಮಾಡಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಇದು ಬಹಳ ಒಂದು ಅತ್ಯಂತ ಪ್ರಮೇಯ ವಿಷಯ. ಮಾಮೂಲಾಗಿ ಈ ಸಾತ್ವಿಕರು ಜೀವರು ಅವರೇನು ಮಾಡ್ತಾರೆ, ಅವರ ಬಯಕೆಗಳೆಲ್ಲ ಧರ್ಮಕ್ಕೆ ವಿರುದ್ಧವಾಗಿರೋದೇ ಇಲ್ಲ, ಧರ್ಮಕ್ಕೆ ಅವಿರುದ್ಧವಾಗಿರುತ್ತೆ, ಅಂತಂದರೆ ಧರ್ಮ ಸಮ್ಮತವಾಗೇ ಇರುತ್ತೆ. ಅದು ಸಜ್ಜನರಿಗೆ ಮಾತ್ರ ಬರುತ್ತಾ ಬಯಕೆ. ಆವಾಗ ಈ ಸಜ್ಜನರು ಹೇಗೆ ಉಪಾಸನೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ. ಅದಕ್ಕೆ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ.
ಹೇ ಅರ್ಜುನ, ಧರ್ಮ ವಿರುದ್ಧವಲ್ಲದ ಅವುಗಳಲ್ಲಿ, ಪದಾರ್ಥಗಳಲ್ಲಿ ಕಾಮೋಸ್ಮಿ, ನಾನು ಕಾಮನಾಗಿದ್ದೇನೆ, ಕಾಮನಾಮಕನಾಗಿದ್ದು ನನ್ನ ವಿಭೂತಿ ಇದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂಥದ್ದನ್ನೇ ಈ ಸಾತ್ವಿಕರು, ಮುಕ್ತಿಯೋಗ್ಯ ಜೀವರು ಅಪೇಕ್ಷೆ ಪಡ್ತಾರೆ. ಆ ಇಚ್ಛೆಗಳನ್ನು, ಹಾಗೆ ಆ ಇಚ್ಛೆಗಳನ್ನು ಯಾರು ನಿಯಮನ ಮಾಡ್ತಾ ಇದ್ದಾರೆ ಅಂದರೆ ಭಗವಂತ ಮಾಡ್ತಾ ಇದ್ದಾನೆ. ಅರ್ಥಾತ್ ಸಾತ್ವಿಕರಾದ ಜೀವರು ಏನಂತ ಉಪಾಸನೆ ಮಾಡಬೇಕು ಅಂತ ಗೀತಾಚಾರ್ಯನಾದ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಧರ್ಮ ಅವಿರುದ್ಧವಾದ, ಧರ್ಮಕ್ಕೆ ವಿರುದ್ಧವಲ್ಲದ ಇಚ್ಛೆಗಳಲ್ಲಿ ಭಗವಂತ ಕಾಮನಾಮಕನಾಗಿ ವಿಭೂತಿ ರೂಪದಿಂದ ಆ ಇಚ್ಛೆಗಳನ್ನು, ಅಂದರೆ ನಮ್ಮ ಇಚ್ಛೆಗಳನ್ನು ನಿಯಂತ್ರಣ ಮಾಡಿ ನೇಮಿಸುತ್ತಾ ಇದ್ದಾನೆ ಎಂದು ನಾವು ಭಗವಂತನನ್ನು ಉಪಾಸನೆ ಮಾಡಬೇಕು. ಇದು ಉಪಾಸನಾ ರಹಸ್ಯ. ನಮಗೆ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ ಇಚ್ಛಾ ಬಂತು. ಆವಾಗ ನಾವೇನು ಹೇಳ್ತೇವೆ? ನಾನು ಮಾಡಿದೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ನಾನು ಮಾಡಿಲ್ಲ. ನಾವು ಹೇಗೆ ಅಂದರೆ, ಒಳ್ಳೆಯದು ಮಾಡಿದ್ರೆ ನಂದು ಕ್ರೆಡಿಟ್ಟು, ನಾನೇ ಮಾಡಿದೆ. ಕೆಟ್ಟ ಕೆಲಸ ಮಾಡಿದರೆ ಭಗವಂತ ಮಾಡಿಸಿದ ಅಂತ ಹೇಳ್ತೇವೆ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ನಾವು ಅಸ್ವತಂತ್ರರಾದ ಕಾರಣ ಅದಕ್ಕೆ ನಮಗೆ ಹೇಳ್ತಾರೆ, ನಾಹಂಕರ್ತ ಹರಿಃಕರ್ತ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನ ಅನ್ಯಥಾ ಅಂತೇಳಿ. ಆದ ಕಾರಣ ಸಾತ್ವಿಕರಾದ ಒಂದು ಉಪಾಸನೆ ಹೇಗಿರಬೇಕು? ನಾವು ದೇವರ ಪೂಜೆ ಮಾಡಲಿ, ಜಪ ಮಾಡಲಿ, ದೇವರ ಸೇವೆ ಮಾಡಲಿ, ಹರಿವಾಯು ಗುರುಗಳ ಸೇವೆ ಮಾಡಲಿ, ಯಜ್ಞ ಯಾಗಾದಿಗಳು ಮಾಡಲಿ, ತೀರ್ಥ ಯಾತ್ರೆಗಳು ಮಾಡಲಿ, ಏನೇ ಮಾಡಿದರೂ ಕೂಡ ಅವೆಲ್ಲವೂ ಭಗವಂತ ನಮ್ಮಲ್ಲಿ, ನಮಗೆ ನಾನು ಪಾಠ ಕಲಿಬೇಕು, ಪಾಠ ಹೇಳಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು ಎಂಬುವ ಇಚ್ಛೆಗಳಲ್ಲಿ ಭಗವಂತ ಕಾಮನಾಮಕನಾಗಿ ವಿಭೂತಿ ರೂಪದಿಂದ ಇದ್ದು ಆ ಇಚ್ಛೆಗಳನ್ನು ನಮಗೆ ನಿಯಂತ್ರಣ ಮಾಡ್ತಾ ಇದ್ದಾನೆ, ಪ್ರೇರಣೆ ಕೊಡ್ತಾ ಇದ್ದಾನೆ ಅಂತ ಸಾತ್ವಿಕರು ಉಪಾಸನೆ ಮಾಡಬೇಕು. ಅದು ಸರಿಯಾದ ಉಪಾಸನೆ. ಉಪಾಸನಾ ಕ್ರಮವನ್ನು ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಕಾಮ್ಯತೆ ಇಷ್ಟತ್ವೇನ ವಾ ಇಷ್ಟ ಸಾಧನತ್ವೇನ ವಾ ಸರ್ವೈರಿಷ್ಯತೆ ಇತಿ ಕಾಮಃ. ಇಲ್ಲಿ ಅಥವಾ ಇಷ್ಟವಾಗಿ ಅಥವಾ ಇಷ್ಟ ಸಾಧನೆಗಾಗಿ ಎಲ್ಲ ಭಕ್ತರಿಂದಲೂ ಇಚ್ಛಿಸಲ್ಪಡುವವನು. ಇದು ಪದಗಳು ಬಹಳ ಅರ್ಥಗರ್ಭಿತವಾಗಿದೆ. ಇಷ್ಟವಾಗಿ ಇಷ್ಟ ಸಾಧನೆಗಾಗಿ ಭಕ್ತರಿದ್ದಾರೆ. ಕೆಲವರು ಇಷ್ಟವಾಗಿ ಭಗವಂತನನ್ನು ಇಚ್ಛಾಪಡ್ತಾರೆ. ಕೆಲವರು ತಮ್ಮ ಇಷ್ಟ ಸಾಧನೆಗಾಗಿ ಇಚ್ಛಾಪಡ್ತಾರೆ ಭಗವಂತನನ್ನು. ಎರಡೂ ಅತಿ ಸಿಮಿಲರ್ ಪದಗಳಿದ್ದಾಗ ಕಾಣುತ್ತೆ, ಆದರೆ ಅರ್ಥಗಳೇ ಬೇರೆ ಇದೆ. ಇಷ್ಟವಾಗಿ ಕೆಲವರು ಭಕ್ತರು ಭಗವಂತನನ್ನು ಇಚ್ಛೆಪಟ್ಟರೆ, ಕೆಲವರು ಇಷ್ಟ ಸಾಧನೆಗಾಗಿ ಭಗವಂತನನ್ನು ಇಚ್ಛೆ ಪಡ್ತಾರೆ. ಅದಕ್ಕೆ ಮುಂದೆ ವಿವರಣೆ ಕೊಡ್ತಾರೆ ನೋಡಿ. ಕಾಮ್ಯಂ ಹಿ ಕಾಮಾಭಿಧಮಾಹುರಾರ್ಯಾಃ ಪರಾತ್ಪರೋಪ್ಯಾದಿ ಪುಮಾನ್ ಹರಿಶ್ಚ ಸ್ವಸ್ಯೇತರೇಷಾಮಪಿ ಕಾಮ್ಯೇವ. ಮಹಾಭಾರತ ತಾತ್ಪರ್ಯ ನಿರ್ಣಯ. ಇನ್ನು ಗೀತಾ ತಾತ್ಪರ್ಯ. ಪ್ರಾಯೋ ಹಿ ಕಾಮಿತಾರ್ಥಾಧರ್ಮಂ ಹನ್ಯುರ್ಹರಿ ಪುನಃ ನ ಧರ್ಮ ಹಾನಿಕೃತ್ ಕಿಂತು ಕಾಮಿತೋ ಧರ್ಮವೃದ್ಧಿಕೃತ್ ಧರ್ಮಾವಿರುದ್ಧ ಕಾಮೋ ಅಥೋ ವಿಷ್ಣುರ್ಭೂತೇಷು ಸಂಸ್ಥಿತಃ. ಗೀತಾ ತಾತ್ಪರ್ಯ. ಮತ್ತು ಗೀತೆಯಲ್ಲಿ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಈ ಪ್ರಮಾಣಗಳು ನಮಗೆ ಕಾಮ ಶಬ್ದವನ್ನು ಅರ್ಥವನ್ನು ಹೇಳುತ್ತಾ, ಇಷ್ಟವಾಗಿ ಇಷ್ಟ ಸಾಧನೆಗಾಗಿ ಭಕ್ತರು ಭಗವಂತನನ್ನು ಇಚ್ಛಿಸುತ್ತಾರೆ ಎಂಬುದಕ್ಕೆ ವಿವರಣೆ ಬರ್ತಾ ಇದೆ. ಕೆಲವರು ಇನ್ನು ಭಕ್ತರಲ್ಲಿ ಏಕಾಂತ ಭಕ್ತರು ಅಂತ ಎರಡು ವರ್ಗ. ಇಲ್ಲಿ ನಮಗೆ ಏಕಾಂತ ಭಕ್ತರು ಭಗವಂತನನ್ನು ಇಷ್ಟನನ್ನಾಗಿ ಬಯಸುತ್ತಾರೆ.
ಇಷ್ಟನನ್ನಾಗಿ ಅಂದರೆ ನಮಗೆ ಭಗವಂತನೇ ಇಷ್ಟ, ಇನ್ನು ಏನೂ ಬೇಡ. ಆಚಾರ್ಯ ಹೇಳಿದೆ ಪ್ರಿಯತಮಂ ಮಮ, ನನಗೆ ಪ್ರಿಯತಮನು. ಅವರಿಗೆ ಏಕಾಂತ ಭಕ್ತರಿಗೆ ಭಗವಂತ ಬಿಟ್ಟು ಇನ್ನೇನು ಬೇಡ, ಅವರಿಗೆ ಭಗವಂತನೇ ಇಷ್ಟ ಅವರಿಗೆ. ಆದರೆ ಇನ್ನು ಏಕಾಂತ ಭಕ್ತರಲ್ಲದ ಭಕ್ತರು ಭಗವಂತನನ್ನು ಮೋಕ್ಷಾದಿ ಇಷ್ಟಗಳ ಸಾಧನೆಗಾಗಿ ಇಷ್ಟಪಡ್ತಾರೆ. ನೋಡಿರಿ, ಇಲ್ಲಿ ಎಲ್ಲ ಭಕ್ತರು, ಏಕಾಂತ ಭಕ್ತರು, ಏಕಾಂತ ಭಕ್ತರಲ್ಲದ ಭಕ್ತರು ಎಲ್ಲರೂ ಭಗವಂತನನ್ನು ಇಚ್ಛಪಡ್ತಾರೆ. ಆದರೆ ಏಕಾಂತ ಭಕ್ತರು ಭಗವಂತನನ್ನು ಇಷ್ಟಪಡ್ತಾರಷ್ಟೇ, ಅವರಿಗೆ ಮೋಕ್ಷವೂ ಬೇಡ. ಭಗವಂತ ಅಲ್ಲಿ ಸಿಗ್ತಾನಾದ ಕಾರಣ ಯಾವ ತೊಂದರೆಗಳು, ಸಂಸಾರದ ಅಡಚಣೆಗಳು ಇಲ್ಲದೆ ಭಗವಂತ ಮೀಸಲಾಗಿ ಸಿಗ್ತಾನಾದ ಕಾರಣ ಅವರಿಗೆ ಮೋಕ್ಷ ಬೇಕಷ್ಟೇ. ಏಕಾಂತ ಭಕ್ತರಿಗೆ ಅವರಿಗೆ ಮೋಕ್ಷಕ್ಕಾಗಿ ಭಗವಂತ ಅಲ್ಲ, ಭಗವಂತನಿಗಾಗಿ ಮೋಕ್ಷ ಬೇಕು. ಭಗವಂತನಿಗಾಗಿ ಮೋಕ್ಷ ಬಯಸ್ತಾರಷ್ಟೇ ಅವರು. ಭಗವಂತನೇ ಫಸ್ಟ್ ಪ್ರಯಾರಿಟಿ, ಭಗವಂತನಿಗಾಗಿ ಮೋಕ್ಷ ಬೇಕು ಅಂತಾರೆ ಏಕಾಂತ ಭಕ್ತರು. ಆದರೆ ಉಳಿದ ಭಕ್ತರು ಮೋಕ್ಷಕ್ಕಾಗಿ ಭಗವಂತನನ್ನು ಇಷ್ಟಪಡ್ತಾರೆ. ಅವರಿಗೆ ಮೋಕ್ಷ ಸಾಧನೆ, ಅವರಿಗೆ ಉಳಿದ ಭಕ್ತರು ನನಗೆ ಮೋಕ್ಷ ಬೇಕು, ಅದು ಸಾಧಿಸ್ಕೋಬೇಕು, ಅದು ಸಾಧಿಸಬೇಕು ಅಂದರೆ ಭಗವಂತ ಕೊಡಬೇಕು, ಅದಕ್ಕಾದ್ರೆ ಭಗವಂತನನ್ನು ಇಷ್ಟಪಡ್ತಾರೆ. ಏಕಾಂತ ಭಕ್ತರು ಮೋಕ್ಷಕ್ಕಾಗಿ ಅಲ್ಲ, ಭಗವಂತನಿಗಾಗಿ ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೆ. ಉಳಿದ ಭಕ್ತರು ಭಗವಂತನಿಗಾಗಿ ಮೋಕ್ಷಕ್ಕಾಗಿ ಭಗವಂತನನ್ನು ಇಷ್ಟಪಡ್ತಾರೆ. ಹೀಗೆ ಭಗವಂತನನ್ನು ಎಲ್ಲರೂ ಇಚ್ಛಪಡ್ತಾರೆ. ಆದರೆ ಒಂದು ಬಾರಿ ನಮಗೆ ಏನಾಯಿತು, ಧರ್ಮಾರ್ಥಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು ಸಲ ಪಾಂಡವರಲ್ಲಿ ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಬಂದಾಗ ಆಗ ಭೀಮಸೇನ ದೇವರು ಹೇಳಿದ್ರಂತೆ ಕಾಮವೇ ಶ್ರೇಷ್ಠ ಅಂತ ಹೇಳಿದ್ರು. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂದರೆ ಕಾಮವೇ ಶ್ರೇಷ್ಠ. ಅದೇನ್ರಿ ಧರ್ಮ ಅರ್ಥ ಕಾಮ ಇವೆಲ್ಲವೂ ಯಾತಕ್ಕಾಗಿ? ಮೋಕ್ಷಕ್ಕಾಗಿ. ಮೋಕ್ಷ ಅಂದರೆ ಶಾಶ್ವತವಾದ ಶುದ್ಧವಾದಂತಹ ಸುಖ. ಮೋಕ್ಷ ಶ್ರೇಷ್ಠವಾಗಬೇಕೇ ಹೊರತು ಕಾಮ ಯಾಕೆ ಶ್ರೇಷ್ಠವಾಯಿತು? ಭೀಮಸೇನ ದೇವರು ಕಾಮವನ್ನೇ ಶ್ರೇಷ್ಠ ಅಂತ ಅಭಿಪ್ರಾಯಪಟ್ಟರಂತೆ. ಇದಕ್ಕೆ ವಿವರಣೆ ಇದೆ. ಇದು ಹೀಗೆ ಏನು, ಈ ಧರ್ಮ ಅರ್ಥ ಕಾಮ ಪುರುಷಾರ್ಥಗಳಲ್ಲಿ, ಮೋಕ್ಷ ಪುರುಷಾರ್ಥಗಳಲ್ಲಿ ಎರಡು ರಕ. ಒಂದು ಭಗವಂತನಿಗೆ ಕಾಮಃ ಎಂಬುವಂತಹ ಹೆಸರಿರೋದರಿಂದ, ಭಗವಂತ ಕಾಮ್ಯನಾಗಿರೋದರಿಂದ, ಅಂದರೆ ಬೇಕಾದವನು, ನಮಗೆ ಇಚ್ಛಿಸಲ್ಪಡುವವನು, ಇಚ್ಛೆ ನಮಗೆ ಅವನು ಬೇಕು, ಕಾಮ್ಯ. ಭಗವಂತ ಕಾಮ್ಯನಾಗಿರೋದರಿಂದ, ಅಂದರೆ ತನಗೂ, ಅಂದರೆ ಭೀಮಸೇನ ದೇವರು ಏಕಾಂತ ಭಕ್ತರು, ವಾಯುದೇವರ ಅವತಾರ, ತನಗೂ ಉಳಿದವರಿಗೂ ಕೂಡ ಭಗವಂತ ಕಾಮ್ಯನಾಗಿದ್ದಾನೆ, ಬೇಕಾಗಿದ್ದಾನೆ. ಹಾಗೂ ಭಗವಂತನಿಗೆ ಕಾಮ ಅಂತ ಹೆಸರು. ಆದ ಕಾರಣ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅವನು ಕಾಮ್ಯನೂ ಆಗಿದ್ದಾನೆ ಭಗವಂತ, ಅವನು ಕಾಮಶಬ್ದವಾಚ್ಯನೂ ಆಗಿದ್ದಾನೆ. ಆದ ಕಾರಣ ಕಾಮವೇ ಶ್ರೇಷ್ಠ ಅಂತ ಭೀಮಸೇನ ದೇವರು ಹೇಳಿದರು ಅಂತ ಒಂದು. ಆದರೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮ ಅಂದರೆ ಬೈಕೆ, ನನಗೆ ಧರ್ಮ ಬೇಕು, ಅರ್ಥ ಬೇಕು, ಮೋಕ್ಷ ಬೇಕು ಎಂಬುವಂತಹ ಕೋರಿಕೆಯೇ, ಬೈಕೆಯೇ ಇಲ್ಲದೇ ಇದ್ದರೆ ಧರ್ಮಾರ್ಥಕ ಮೋಕ್ಷಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ವಿಶೇಷ. ನಮಗೆ ಮೋಕ್ಷ ಬೇಕು, ಆ ಧರ್ಮ ಬೇಕು, ಅರ್ಥ ಬೇಕು, ಮೋಕ್ಷ ಬೇಕು ಎಂಬ ಕಾಮವೇ ಇಲ್ಲದೇ ಇದ್ದರೆ, ಈ ಕಾಮವೇ ಧರ್ಮಾರ್ಥ ಮೋಕ್ಷಗಳನ್ನು ಸಾಧಿಸುವುದಕ್ಕೆ ಕಾರಣವಾದ ಕಾರಣ, ಅದೇ ಮುಖ್ಯ ಆದ ಕಾರಣ ಕಾಮಶ್ರೇಷ್ಠ ಅಂತ ಒಂದು ಲೌಕಿಕವಾಗಿ ಇದು ಒಂದು ಇದು. ಇನ್ನೊಂದು ನಮಗೆ ಈ ಕಾಮ ಬೈಕೆ ಎಂಬುದು ಏನು ಮಾಡುತ್ತೆ ಅಂತ ಹೇಳಿದರೆ,
ಯಾವುದೇ ಪದಾರ್ಥ ನಾವು ಬಯಸಿದರೆ ಏನಾಗುತ್ತೆ, ಅದು ಧರ್ಮವನ್ನು ನಾಶ ಮಾಡುತ್ತೆ. ಮಾಮೂಲಾಗಿ ನಾವು ಬಯಕೆಗಳು, ನಮ್ಮ ಕೋರಿಕೆಗಳು, ಕಾಮಗಳೇನು ಮಾಡುತ್ತೆ, ಧರ್ಮವನ್ನು ನಾಶಪಡಿಸುವಂಥದ್ದೇ ಆಗುತ್ತೆ. ಆದರೆ ಶ್ರೀಹರಿಯನ್ನು ನಾವು, ಅವನು ನಮಗೆ ಕಾಮ್ಯನಾದಾಗ, ಅಂದರೆ ಶ್ರೀಹರಿ ನನಗೆ ಬೇಕು ಅಂತ ನಾವು ಅವನ ಮೇಲೆ, ಅವನು ಕಾಮಿತನಾದರೆ, ಅವನು ಕಾಮ್ಯನಾದರೆ ಆ ಕಾಮ ಧರ್ಮವನ್ನು ನಾಶ ಮಾಡುವುದಿಲ್ಲ. ಮಾಡುವುದಿಲ್ಲ ಅಷ್ಟೇ ಅಲ್ಲದೆ ಧರ್ಮವನ್ನು ಇನ್ನು ಅಭಿವೃದ್ಧಿ ಮಾಡುತ್ತೆ ಆ ಕಾಮ. ಆದ ಕಾರಣ ಅವನು ಭಗವಂತ ಧರ್ಮ ವಿರುದ್ಧವಲ್ಲದ ಕಾಮ ಎಂದು ಅನಿಸಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಧರ್ಮ ವಿರುದ್ಧ ಕಾಮೋ ಅತಃ ವಿಷ್ಣುರ್ಭೂತೇಷು ಸಂಸ್ಥಿತಃ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಧರ್ಮ ವಿರುದ್ಧವಲ್ಲದ ಕಾಮನು ವಿಷ್ಣುವು ಎಲ್ಲ ಪದಾರ್ಥಗಳಲ್ಲಿ ಇರ್ತಾನೆ. ಆದ ಕಾರಣ ಮಿಕ್ಕ ಕಾಮಗಳು, ಕಾಮಿತಗಳು, ನಾವು ಏನು ಬಯಸುತ್ತೇವೆ ಬೇರೆ ವಸ್ತುಗಳನ್ನು, ಪದಾರ್ಥಗಳನ್ನು, ಅವು ಧರ್ಮವನ್ನು ನಾಶ ಮಾಡುತ್ತೆ. ಶ್ರೀಹರಿ ಎಂಬುವ ಕಾಮಿತ ಧರ್ಮವನ್ನು ನಾಶ ಮಾಡುವುದಿಲ್ಲ. ಅಷ್ಟಲ್ಲದೆ ಧರ್ಮವನ್ನು ವೃದ್ಧಿ ಮಾಡುತ್ತೆ ಆ ಕಾಮ. ಆದ್ದರಿಂದ ಅವನು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಈ ಅಭಿಪ್ರಾಯದಲ್ಲೇ ಭಗವದ್ಗೀತೆಯಲ್ಲಿ ಕೃಷ್ಣ ಧರ್ಮವಿರುದ್ಧೋ ಭೂತೇಷು ಕಾರ್ಮೋಸ್ಮಿ ಭರತರ್ಷಭ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಅಭಿಪ್ರಾಯದಿಂದ ತಾನು ಪ್ರಾಣಿಗಳಲ್ಲಿ, ಅಂದರೆ ಯಾರು ಸಾತ್ವಿಕ ಜೀವರಿರ್ತಾರೆ ಅವರಲ್ಲಿ, ಪ್ರಾಣಿಗಳಲ್ಲಿ ಧರ್ಮವಿರುದ್ಧ ಕಾಮನಾಗಿ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನಾಗಿ, ಕಾಮಿತನಾಗಿ, ಕಾಮ್ಯನಾಗಿ ಇರ್ತೇನೆ ಅಂಥೇಳಿ ಭಗವಂತ ಭಗವದ್ಗೀತೆಯಲ್ಲಿ ಸಂದೇಶಿಸಿದ್ದಾನೆ ಅಂತ ಹೇಳ್ತಾ, ಇನ್ನು ಬ್ರಹ್ಮಾದಿಗಳಿಗೆ ಉಪದೇಶ ಮಾಡ್ತಾನೆ, ಚತುರ್ಮುಖನಿಗೆ ಮತ್ತು ವಾಯುವಿಗೆ ಸಮೀಚೀನವಾದ ಜ್ಞಾನವನ್ನು ಕೊಡ್ತಾನೆ, ಬಲವನ್ನು ಕೊಡ್ತಾನೆ ಮೊದಲಾದಂತಹ ಆದ ಕಾರಣ ಅವನು ಕಾಮಃ ಅಂತ ಅವನಿಗೆ ಹೆಸರು ಎಂಬುವಂತಹ ಈ ವಿಷಯಗಳನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಂ.